ಅಮೆರಿಕ ಈಗ ತುಂಬಾ ಆತಂಕಕ್ಕೀಡಾಗಿದೆ. ಯಾಕೆಂದರೆ ರಷ್ಯಾ ಇತ್ತೀಚೆಗೆ 20 ವರ್ಷಗಳಿಂದ ನಡೆದಿರದ ಒಂದು ಕೃತ್ಯವನ್ನು ಮಾಡಿದೆ. ಇತ್ತೀಚೆಗೆ ವ್ಲಾದಿಮಿರ್ ಪುಟಿನ್ ಅವರು ಉತ್ತರ ಕೊರಿಯಾ ಅಧಿಕೃತ ಭೇಟಿಗೆ ಹೋಗಿದ್ದರು. ಇದೇ ಉತ್ತರ ಕೊರಿಯಾ ಜಗತ್ತಿನ ಮಹಾಶಕ್ತಿಯಾದ ಅಮೆರಿಕಾಗೆ ತುಂಬಾ ಭಯವಿರುವ ಒಂದು ಸಣ್ಣ ರಾಷ್ಟ್ರ. ಯಾಕೆಂದರೆ ಇಲ್ಲಿ ಇರುವ ತನಶಾಹಿಯ ಬಳಿ ಅಣ್ವಸ್ತ್ರಗಳಿವೆ ಮತ್ತು ದೀರ್ಘ ವ್ಯಾಪ್ತಿಯ ಕ್ಷಿಪಣಿಗಳು ಇವೆ. ಆದರೆ ಒಂದು ದೊಡ್ಡ ಮಹಾಶಕ್ತಿ ದೇಶದ ಬೆಂಬಲ ಇರಲಿಲ್ಲ. ಆದರೆ ಈಗ ಈ ಕೊರತೆಯೂ ಹೋಗಿದೆ. ಯಾಕೆಂದರೆ ರಷ್ಯಾ ಉತ್ತರ ಕೊರಿಯಾದೊಂದಿಗೆ ಒಂದು ರಕ್ಷಣಾ ಒಪ್ಪಂದವನ್ನೇ ಸಹಿ ಹಾಕಿದೆ. ಒಪ್ಪಂದದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಇವರಿಬ್ಬರ ಮೇಲೆ ಎಲ್ಲಿಂದಲಾದರೂ ದಾಳಿ ನಡೆದರೆ ಅವರು ಒಬ್ಬರನ್ನೊಬ್ಬರಿಗೆ ಎಲ್ಲ ರೀತಿಯಲ್ಲಿಯೂ ಸಹಾಯ ಮಾಡಬೇಕು. ಈ ಒಪ್ಪಂದದ ನಂತರ ಅಮೆರಿಕದ ಕಳವಳ ಹೆಚ್ಚಿದೆ. ಯಾಕೆಂದರೆ ರಷ್ಯಾ ಜಗತ್ತಿನ ಏಕೈಕ ದೇಶ. ಇದು ಹೈಪರ್ಸೋನಿಕ್ ಶಸ್ತ್ರಗಳನ್ನು ಹೊಂದಿದೆ. ಅವರು ಕ್ಷಿಪಣಿಗಳನ್ನು ಸುಧಾರಿತವಾಗಿ ಮಾಡುವಲ್ಲಿ ಪರಿಣತರಾಗಿದ್ದಾರೆ. ಹಾಗಾಗಿ ಅಮೆರಿಕಾಗೆ ಭಯವಿದೆ. ಏಕೆಂದರೆ ರಷ್ಯಾ ಈ ಕ್ಷಿಪಣಿಗಳನ್ನು ಉತ್ತರ ಕೊರಿಯಾಗೆ ಸಿಕ್ಕಿದರೆ ಜಗತ್ತಿನ ನಕ್ಷೆ ಹೇಗೆ ಬದಲಾಗಬಹುದು ಎಂಬುದನ್ನು ಯಾರೂ ಊಹಿಸಲು ಸಾಧ್ಯವಿಲ್ಲ.